ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ಯಾಡ್ ಅಟ್ಯಾಚ್ಡ್ ನೆಟ್ ಬ್ಲೌಸ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 80 ಸೆಂಟಿಮೀಟರ್ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. 36 ಸೈಜ್ ಪ್ಯಾಡ್ನ ತಗೊಂಡಿದ್ದೀನಿ. ಈ ಪ್ಯಾಡ್ನ ನಾವು 38 ಸೈಜ್ವರೆಗೂ ಯೂಸ್ ಮಾಡ್ಕೋಬೋದಾಗಿರುತ್ತೆ. 70 ಸೆಂಟಿಮೀಟರ್ ಲೈನಿಂಗ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ನ ನಾನು 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇವಾಗ ಇದನ್ನ ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇದು ಬಂದು 4 ಫೋಲ್ಡ್ ಆಗುತ್ತೆ. ಇಲ್ಲಿ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡನ್ನು ಒಟ್ಟಿಗೆ ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಬ್ಲೌಸ್ ಲೆಂತ್ನ 15 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಮಾರ್ಜಿನ ಕೂಡ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ. ಪ್ಲಸ್ 1 ಇಂಚ್ ಡೈರೆಕ್ಟ್ನ ಸೇರಿಸಿ ಮಾರ್ಕ್ ಮಾಡ್ಕೋತೀನಿ. ಜೊತೆಗೆ 2 ಇಂಚ್ ಮಾರ್ಜಿನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡೋಕೆ ಅಂತ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಬ್ಯಾಕ್ ಪಾರ್ಟ್ಗೆ ಆಗಿರುತ್ತೆ. ಫ್ರಂಟ್ ಪಾರ್ಟ್ಗೆ ಈ ಮಾರ್ಕ್ ಬರೋದಿಲ್ಲ. ಕೇವಲ ಇದು ಬ್ಯಾಕ್ ಪಾರ್ಟ್ಗೆ ಆಗಿರುತ್ತೆ. ಇಲ್ಲಿ ಆರ್ಮೋಲ್ ಶೇಪ್ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕೊಟ್ಕೋತೀನಿ. ನೆಕ್ ಶೇಪ್ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಶೋಲ್ಡರ್ ಡೌನ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಮಾರ್ಕ್ ಬಂದು ನೆಟ್ ಪೀಸ್ಗೆ ಆಗಿರುತ್ತೆ. ಇದನ್ನ ನಾನು ಡೈರೆಕ್ಟ್ ಆಗಿ ನೆಟ್ ಪೀಸ್ ಮೇಲೇನೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಡಾರ್ಟ್ನ ಕೂಡ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಡಾರ್ಟ್ ಲೆಂತ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡಾರ್ಟ್ ಇಂದ ಎರಡೂ ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಡಾರ್ಟ್ ಲೆಂತ್ನ ನಾನು 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಬ್ಲೌಸ್ ಪಾರ್ಟ್ ಮಾರ್ಕ್ ಆಗಿದೆ. ಈ ನೆಕ್ ಪಾರ್ಟ್ನ ಕಟ್ ಮಾಡೋದಿಲ್ಲ. ಈ ಶೋಲ್ಡರ್ ಇಂದ ಹೀಗೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ನ ರಿಮೂವ್ ಮಾಡ್ಕೋತೀನಿ. ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಈ ಬ್ಯಾಕ್ ಪಾರ್ಟ್ ಉಕ್ಸ್ನ ನಾನು ಮಾರ್ಕ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಕಟ್ ಆಗಿರೋ ಲೈನಿಂಗ್ ಪೀಸ್ನ ನೆಟ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಇಲ್ಲಿ ನೆಟ್ ಪೀಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಲೈನಿಂಗ್ನ ಇಟ್ಕೊಂಡು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಪಾರ್ಟ್ ಅಲ್ಲಿ ಸ್ಲೀವ್ನ ಕಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ನಾನು ನೆಟ್ ಪೀಸ್ನ ರಿಮೂವ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ಪೀಸಲ್ಲಿ ನೆಕ್ ಶೇಪ್ನ ಕಟ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಫ್ರಂಟ್ ಸೈಡ್ ಆಗಿದೆ ಹಾಗೂ ಇದು ಬ್ಯಾಕ್ ಸೈಡ್ ಆಗಿದೆ. ಫ್ರಂಟ್ ಸೈಡ್ ಅಲ್ಲಿ ನೆಕ್ ಡೀಪ್ನ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ಹತ್ರ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇವೆರಡು ಮಾರ್ಕ್ನ ಹೀಗೆ ಜಾಯಿಂಟ್ ಮಾಡ್ಕೋತೀನಿ. ಬ್ಯಾಕ್ ನೆಕ್ ವಿಡ್ತ್ನ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ನೆಕ್ ಡೀಪ್ನ ಕೂಡ ನಾನು 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 3.5 ಇಂಚಿಂದ ಕೆಳಗಡೆ 1.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ನೆಕ್ ಶೇಪ್ನ ಕೊಟ್ಕೋತೀನಿ. ಈ ತರ ಫ್ರಂಟ್ ಮತ್ತೆ ಬ್ಯಾಕ್ ಲೈನಿಂಗ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ.
ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಫ್ರಂಟ್ ಪಾರ್ಟ್ ಈ ತರ ಕಾಣುತ್ತೆ. ಬ್ಯಾಕ್ ಪಾರ್ಟ್ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಸೆಂಟರ್ಗೆ ಕಟ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ಗೆ ಪ್ಯಾಡ್ ಅಟ್ಯಾಚ್ ಮಾಡ್ಕೋಬೇಕಾಗಿರೋದ್ರಿಂದ ಇದೇ ಅಳತೆಗೆ ಇನ್ನೊಂದು ಫ್ರಂಟ್ ಪಾರ್ಟ್ ಲೈನಿಂಗ್ನ ಕೂಡ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಫ್ರಂಟ್ ಪಾರ್ಟ್ಗೆ ಪ್ಯಾಡ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಡಾರೆಟ್ನ ಮಾರ್ಕ್ ಮಾಡ್ಕೋತೀನಿ. ಈ ಡಾರೆಟ್ ಲೆಂತ್ನ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡಾರೆಟ್ ಇಂದ ಎರಡು ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡಾರೆಟ್ ಲೆಂತ್ನ ನಾನು 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಡಾರೆಟ್ ಶೇಪ್ನ ಕೊಟ್ಕೋತೀನಿ. ಇವಾಗ ಇದನ್ನ ಈ ಕಡೆ ಬರೋ ತರ ಓಪನ್ ಮಾಡಿ ಪ್ರೆಸ್ ಮಾಡಿ ಡಾರೆಟ್ನ ಮಾರ್ಕ್ ಮಾಡ್ಕೋತೀನಿ. ಇದೇ ತರ ಈ ಕಡೆ ಡಾರೆಟ್ನು ಕೂಡ ಸೇಮ್ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಈ ಕಡೆ ಬರೋ ತರ ಪ್ರೆಸ್ ಮಾಡ್ಕೋತೀನಿ. ಈ ತರ ಫ್ರಂಟ್ ಪಾರ್ಟ್ ಲೈನಿಂಗ್ ಮಾರ್ಕ್ ಆಗಿದೆ. ಈ ತರ ಫ್ರಂಟ್ ಪಾರ್ಟ್ ಲೈನಿಂಗ್ ಮಾರ್ಕ್ ಆಗಿದೆ. ಇಲ್ಲಿ ನೆಟ್ ಪೀಸ್ ನ ಇಟ್ಕೊಂಡಿದ್ದೀನಿ. ಇದು ಫ್ರಂಟ್ ಸೈಡ್ ಆಗಿದೆ ಹಾಗೂ ಇದು ಬ್ಯಾಕ್ ಸೈಡ್ ಆಗಿದೆ. ಈ ಫ್ರಂಟ್ ಪಾರ್ಟ್ ನೆಕ್ ವಿಡ್ತ್ ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಜೊತೆಗೆ ನೆಕ್ ಡೀಪ್ ನ ಕೂಡ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೊಂಡು ನೆಕ್ ಶೇಪ್ ನ ಕೂಡ ಕೊಟ್ಕೋತೀನಿ. ಬ್ಯಾಕ್ ನೆಕ್ ಶೇಪ್ನ ಈ ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿನ ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಅದಕ್ಕೆ ಅಂತ ನಾನು ಸೆಂಟರ್ಗೆ ಇದನ್ನ ಕಟ್ ಮಾಡ್ಕೋತೀನಿ. ಈ ತರ ಬ್ಲೌಸ್ ಪೂರ್ತಿಯಾಗಿ ಮಾರ್ಕ್ ಆಗಿದೆ. ನಂತರ ಸ್ಲೀವ್ ನ ಮಾರ್ಕ್ ಮಾಡೋಕೆ ಅಂತ ನೆಟ್ ಪೀಸ್ ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ ನ ನಾನು 10 ಇಂಚ್ಗೆ ತಗೋತೀನಿ. ಸ್ಲೀವ್ ವಿಡ್ತ್ ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಡೌನ್ ನ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ ನ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಸ್ಲೀವ್ ಶೇಪ್ ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ ನ ಕೂಡ ಕೊಟ್ಕೋತೀನಿ. ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ನ ಕೂಡ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಸ್ಲೀವ್ ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟ್ಗೆ ಲೈನಿಂಗ್ ನ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಎರಡು ಲೈನಿಂಗ್ ಡಾರೆಟ್ ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಬ್ಲೌಸ್ ನ ನಾನು ಪೂರ್ತಿಯಾಗಿ ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ. ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಡಾರೆಟ್ ನು ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಒಂದು ಲೈನಿಂಗ್ ಪೀಸ್ಗೆ ಪ್ಯಾಡ್ ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ 36 ಸೈಜ್ ಪ್ಯಾಡ್ ನ ತಗೊಂಡಿದ್ದೀನಿ. ಈ ಪ್ಯಾಡ್ ನ ನಾವು 38 ಸೈಜ್ ವರೆಗೂ ಕೂಡ ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಇವಾಗ ನಾನು ಸೀದಾ ಸೈಡ್ಗೆ ಹೀಗೆ ಫೋಲ್ಡ್ ಮಾಡಿ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಕಡೆ ಕೂಡ ಸೀದಾ ಸೈಡ್ಗೆ ಫೋಲ್ಡ್ ಮಾಡಿ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ.
ಈ ಸೆಂಟರ್ ಮಾರ್ಕ್ ಬಂದು ಪ್ಯಾಡ್ ಅಟ್ಯಾಚ್ ಮಾಡುವಾಗ ಬರೋ ಸೆಂಟರ್ ಮಾರ್ಕ್ ಆಗಿರುತ್ತೆ. ಇಲ್ಲೂ ಕೂಡ ಸೇಮ್ ಇದೇ ತರ ಫೋಲ್ಡ್ ಮಾಡಿ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಲೈನಿಂಗ್ ಇಟ್ಕೋತೀನಿ. ಇಲ್ಲಿ ಈ ಪ್ಯಾಡ್ ಸೆಂಟರ್ ಇದೆ ಅಲ್ವಾ, ಈ ಸೆಂಟರ್ನ ಡಾಟ್ ತುದಿಗೆ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಡಾಟ್ ತುದಿಗೆ ಪ್ಯಾಡ್ ಸೆಂಟರ್ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಕೂಡ ಸೇಮ್ ಇದೇ ತರ ಡಾಟ್ ತುದಿಗೆ ಪ್ಯಾಡ್ ಸೆಂಟರ್ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ಸೀದಾ ಸೈಡ್ ಇಂದ ನೋಡಿದಾಗ ಕಾಣುತ್ತೆ. ಹೀಗೆ ಇಟ್ಕೊಂಡು ಇದ್ರ ಮೇಲೆ ಇನ್ನೊಂದು ಲೈನಿಂಗ್ ಪೀಸ್ನ ಇಟ್ಕೊಂಡು ಈ ಆರ್ಟ್ ಶೇಪ್ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ನಂತರ ಈ 2 ಲೈನಿಂಗ್ನ ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಈ ತರ ಲೈನಿಂಗ್ ಸ್ಟಿಚ್ ಆಗಿದೆ. ಇಲ್ಲಿ ಫ್ರಂಟ್ ಪಾರ್ಟ್ ನೆಟ್ ಫ್ಯಾಬ್ರಿಕ್ನ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಡಾರೆಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಡಾರೆಟ್ನ ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಡಾರೆಟ್ನು ಕೂಡ ಸೇಮ್ ಇದೇ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಈ ಪ್ಯಾಡ್ ಅಟ್ಯಾಚ್ಡ್ ಲೈನಿಂಗ್ ಮೇಲೆ ಈ ನೆಟ್ ಪೀಸ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಈ ಎಕ್ಸ್ಟ್ರಾ ಪೀಸ್ನ ಕೂಡ ಕಟ್ ಮಾಡ್ಕೋತೀನಿ. ಈ ತರ ಪ್ಯಾಡೆಡ್ ಅಟ್ಯಾಚ್ಡ್ ಫ್ರಂಟ್ ಪಾರ್ಟ್ ಸ್ಟಿಚ್ ಆಗಿದೆ. ಇದನ್ನ ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಇಲ್ಲಿ ನೆಕ್ ಪಾರ್ಟ್ಗೆ ಅಂತ ಹೇಳಿ 1 ಇಂಚ್ಗೆ ಕ್ರಾಸ್ ಪಟ್ಟಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ನೆಕ್ ಸುತ್ತ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ.
ನಂತರ ನೆಕ್ ಹತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನೆಟ್ ಫ್ಯಾಬ್ರಿಕ್ ಹೊರಗಡೆ ಕಾಣಿಸ್ಬೇಕು, ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರ್ಬೇಕು. ಈ ತರ ಬರೋ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನೀಟಾಗಿ ನೆಕ್ ಫಿನಿಶ್ ಆಗಿದೆ. ಇವಾಗ ಬ್ಲೌಸ್ ಬಾಟಮ್ಗೆ ಅಂತ 1.5 ಇಂಚ್ಗೆ ಕ್ರಾಸ್ ಪಟ್ಟಿನ ತಗೊಂಡಿದ್ದೀನಿ. ಇದನ್ನ ನಾನು ಬಾಟಮ್ ಮೇಲಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟಾಗಿ ಫೋಲ್ಡ್ ಆಗಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ನೆಟ್ ಫ್ಯಾಬ್ರಿಕ್ ಹೊರಗಡೆ ಕಾಣಿಸ್ಬೇಕು, ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರ್ಬೇಕು. ಈ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ಫ್ರಂಟ್ ಪಾರ್ಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ನ ಕೂಡ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ನಾನು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ತೋರಿಸಿಲ್ಲ. ಆ ವಿಡಿಯೋನ ನಾನು ಸೆಪ್ರೇಟ್ ಆಗಿ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಅಂತ ಹೇಳಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ನಂತರ ಸ್ಲೀವ್ನ ಸ್ಟಿಚ್ ಮಾಡೋಕೆ ಅಂತ ಫ್ರಂಟ್ ಸೈಡ್ಗೆ ಫ್ರಂಟ್ ಸೈಡ್, ಬ್ಯಾಕ್ ಸೈಡ್ಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ತರ ಅಟ್ಯಾಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ನೀಟಾಗಿ ಸ್ಲೀವ್ ಸ್ಟಿಚ್ ಆಗಿದೆ. ಇದೇ ತರ ಈ ಕಡೆಗೂ ಕೂಡ ಸ್ಲೀವ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ಗೆ ಡಬಲ್ ಸ್ಟಿಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಸೈಡ್ನ ಕೂಡ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಸ್ಟಿಚ್ ಮುಂದೆ ಹಾಫ್ ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದೇ ತರ ಈ ಕಡೆ ಸೈಡ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ತರ ನೀಟಾಗಿ ಡಿಸೈನರ್ ಪ್ಯಾಡೆಡ್ ಅಟ್ಯಾಚ್ಡ್ ನೆಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ಬ್ಲೌಸ್ಗೆ ಪೇರಾಗಿ ನಾನು 4 ಲೇಯರ್ ಸ್ಕರ್ಟ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಡ್ರೆಸ್ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ನಾನು ಆ ಥರ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.